ನಾನು ಅದು ಯಾರನ್ನ ಬೇಕಾದ್ರೆ ಬನ್ನಿ ಚಾಲೆಂಜ್ ಮಾಡ್ತೀನಿ. ನನ್ನ ಹತ್ರ ನೀವು MLA ಆಗಬೇಕಾ 5 ವರ್ಷ ಟೈಮ್ ಕೊಡಿ, ನಿಮ್ಮನ್ನ MLA ಮಾಡೋ ಜವಾಬ್ದಾರಿ ನಂದು. ಜಗಳ ಜಾಸ್ತಿ, ನೀನೇನಂದ್ರೆ ನೀನೇನು, ನಾನು ಸಂಪಾದನೆ ಮಾಡ್ತಾರೆ, ನಾನು ಸಂಪಾದನೆ ಮಾಡ್ತಾಯಿಲ್ವಾ, ಯಾಕೆ ನನ್ನ ಕೂತ್ಕೊತಿದ್ದೀನ, ಈ ಥರ ಪವರ್ ಜಾಸ್ತಿ ಇರುತ್ತೆ. ಈ ಬಾಗಿಲಲ್ಲಿ ಚಂದ್ರನ ಬಾಗಿಲು ಕೂಲಾಗಿರ್ತಾರೆ ಎಲ್ಲರೂ. ಇಷ್ಟು ಬಾಗಿಲುಗಳಿದ್ರೆ ಮನೆಗೆ ಎನರ್ಜಿ. ಆ ರಾತ್ರಿ ಎಲ್ಲ ನಾವು ಏನೋ ಮಾಡಿರ್ತೀವಿ, ಓಡಾಡಿರ್ತೀವಿ, ಕೆಟ್ಟ ಕೆಲಸ ಮಾಡಿರ್ತೀವಿ ಮನೆಗಳಲ್ಲಿ, ಅವೆಲ್ಲ ಸ್ಮೆಲ್ ಹೋಗಿ ಈ ಥರ ಸ್ಕೆಚ್ ಮಾಡಿ ನಾನು ಕಳಿಸಿದ್ರೆ ಕರೆಕ್ಟಾಗಿ ಈ ಕಾಂಪಾಸ್ ಚೆಕ್ ಮಾಡಬೇಕು. ಬಾಡಿಗೆ ಮನೆ ಆದ್ರೂ ನಾವು ಕೊಡೋದು 33% ಪುಷಪ್ ಕೊಡ್ತೀವಿ. ಆ ಪುಷಪ್ ನಾನು ಕಲ್ತಿದ್ದೀನಿ, ನನಗೆ ಗೊತ್ತಾಗಿದೆ. ಎಲ್ಲದರಲ್ಲೂ ಪ್ರಕೃತಿಯಲ್ಲಿ ಶಕ್ತಿ ಇದೆ ಸರ್, ಅದನ್ನು ತಗೋಬೇಕು. ನಾನು ಹೀರೋ ಆದಾಗ ನನಗೆ ಇವೆಲ್ಲ ಗೊತ್ತಿದ್ರೆ ನಾನೇ MLA ಆಗ್ಬಿಡ್ತಿದ್ದೆ. ಈಗ ಎಲ್ಲರೂ ಈಗ ನಾನು ಕೊಟ್ಟರೆ ಇವಾಗ ನೋಡಿ ನಂದಿ ಇದೆ ಅಲ್ವಾ, ಇದನ್ನೇನು ಮಾಡ್ತೀನಿ, 9 ಭಾಗ ಮಾಡ್ತೀನಿ. 1 2 3 4 5 1 2 3 4 5 6 7 8 9 ಭಾಗ, ಹಿಂಗೆ 9 ಭಾಗ ಮಾಡ್ತೀವಿ. ಸೊ ಇದು ಭಾಗಗಳ ಲೆಕ್ಕ ಅಂದರೆ ನಮಗೆ ಈ ಯಾವ ಎನರ್ಜಿಸು. ಸೊ ಇದು ಆ್ಯಕ್ಚುಲಿ ಇದು ಸೂರ್ಯ ಅಂತೀವಿ, ಇದು ಸೂರ್ಯನ ಬಾಗಿಲು, ಇದು ಚಂದ್ರನ ಬಾಗಿಲು. ಹಾಂ, ಇದು ಮಂಗಳ, ಬುಧ, ಇದು ಗುರು, ಶುಕ್ರ, ಶನಿ, ರಾಹು, ಕೇತು. ಇದು ಡಿವೈಡ್ ಮಾಡೋದು, ಈ ಥರ ಡಿವೈಡ್ ಮಾಡ್ತಾರೆ. ಇದು ಸೂರ್ಯ ಬಂದು ಹೆವಿ ಪವರ್ಫುಲ್, ಕರೆಕ್ಟಾಗಿ 90 ಡಿಗ್ರೀಸ್ಗೆ ಹೊಡಿತಾರಲ್ಲ, ಪವರ್ ಹೆವಿ ಇರುತ್ತೆ ಪವರ್ ಮನೇಲಿ. ಸೊ ಮನೇಲಿರೋರೆಲ್ಲ ಹೆವಿ ಆ್ಯಕ್ಟಿವ್ ಆಗಿಬಿಡ್ತಾರೆ, ಒಬ್ಬರ ಮೇಲೆ ಒಬ್ಬರು. ಅಂದರೆ ಜಗಳ ಜಾಸ್ತಿ, ನೀನೇನಂದ್ರೆ ನೀನೇನು, ನಾನು ಸಂಪಾದನೆ ಮಾಡ್ತಾರೆ, ನಾನು ಸಂಪಾದನೆ ಮಾಡ್ತಾಯಿಲ್ವಾ, ಯಾಕೆ ನನ್ನ ಕೂತ್ಕೊತಿದ್ದೀನ, ಈ ಥರ ಪವರ್ ಜಾಸ್ತಿ ಇರುತ್ತೆ ಈ ಬಾಗಿಲಲ್ಲಿ. ಅದಕ್ಕೆ ನಾವು ಈ ಬಾಗಿಲು ಕೊಡ್ತಾ ಇಲ್ಲ, ಈ ಬಾಗಿಲು ಕೊಡ್ತೀನಿ ನಾನು. ಚಂದ್ರನ ಬಾಗಿಲು ಕೂಲಾಗಿರ್ತಾರೆ ಎಲ್ಲರೂ ಮನೆಯಲ್ಲಿ, ಕೂಲಾಗಿರ್ತಾರೆ. ಸ್ವಲ್ಪ ಈ ಒಂದು ಭಾಗ ಬಿಡ್ತೀವಿ, ಇವಾಗ ಒಂದು ಭಾಗ ಬಿಟ್ಟು ಇಲ್ಲಿ ಕೊಡ್ತೀನಿ. ತುಂಬ ಚಿಕ್ಕ ಮನೆಗಳಿಗಾದರೆ ಇಲ್ಲೇ ಕೊಟ್ಬಿಡ್ತೀನಿ. ತುಂಬ ದೊಡ್ಡ ಮನೆ ಎನರ್ಜಿ ಚೆನ್ನಾಗಿರುತ್ತೆ, ಅಣ್ಣ ತಮ್ಮದು 4-5 ಜನ ಇದ್ದೀವಿ, ನಮ್ಗೆ ಯಾರಿಲ್ಲಪ್ಪ ಬರೀ ಹೆಣ್ಮಕ್ಳು ಅಂದರೆ ಇಲ್ಲಿ ಕೊಟ್ಕೋಬೋದು, ಏನು ತೊಂದರೆ ಇಲ್ಲ, ಏನು ಜಗಳ ಕಮ್ಮಿ. ಅಣ್ಣ ತಮ್ಮದು 2-3 ಇದ್ದೀವಿ, ಸ್ವಲ್ಪ ಗಂಡ ಸ್ವಲ್ಪ ಅನ್ನೋನು ಅಂದರೆ ಈ 2ನೇ ಭಾಗ ಇದು ಚೆನ್ನಾಗಿರುತ್ತೆ. ಇಲ್ಲ ಅಷ್ಟೇ ಭಾಗ ಚೇಂಜ್ ಮಾಡ್ತೀನಿ. ಹಾಂ, ಹಿಂಗೆ ಮಾಡಿಬಿಟ್ಟು ಈ ಒಂದು ಭಾಗ ಬಿಡ್ತೀನಿ, 2ನೇ ಭಾಗದಲ್ಲಿ ಕೊಡ್ತೀವಿ ಡೋರ್ ಸೆಕೆಂಡು. ಓಕೆ, ಸೇಮ್ ಇದು ಈಸ್ಟ್ ಆಯ್ತಲ್ವ, ಇದು ನಾರ್ತಲ್ಲಿ ಆದರೆ ಇಲ್ಲಿ ಕೊಡ್ತೀನಿ, ನಾರ್ತ್ ಡೋರ್ ಆದರೆ. ಸೌತಲ್ಲಿ ಆದರೆ ಇಲ್ಲಿ ನಿಮಗೆ ಅಡುಗೆ ಮನೆ ಮಾಡ್ತೀವಿ, ಇಲ್ಲಿ ಸ್ವಲ್ಪ ಅಡುಗೆ ಮನೆಗೆ ಬಿಡ್ತೀವಿ. ಇದ್ರ ಎದುರುಗಡೆ ಸ್ಟ್ರೈಟ್ ಕೊಡ್ತೀನಿ, ಇಲ್ಲಿ ಕೊಡ್ತೀನಿ. ಇಲ್ಲಿ ಬಂದಿದ್ದು ಎನರ್ಜಿ ಗಾಳಿ ಎಲ್ಲ ಹಿಂಗೆ ಹೋಗ್ಬೇಕು, ಇಲ್ಲಿ ಬಂದಿದ್ದೆಲ್ಲ ಇಲ್ಲಿ ಕೊಡ್ತೀನಿ. ಮತ್ತೆ ವೆಸ್ಟಲ್ಲಿ ಇಷ್ಟು ಬಾಗಿಲುಗಳಿದ್ರೆ ಮನೆಗೆ ಎನರ್ಜಿ. ಅದು ಎಲ್ಲ ಆದಮೇಲೆ ಬ್ರಹ್ಮಸ್ಥಾನ ಹಿಂಗೆ ಬರುತ್ತೆ, ಇದು ಬ್ರಹ್ಮಸ್ಥಾನ. ಇದು ಓಪನ್ ಕೊಡಬೇಕು. ಇದು ಬ್ರಹ್ಮಸ್ಥಾನದ ಏನು ಕೆಲಸ ಸರ್? ಮೇಲೆ ಟಾಪ್ ಲೈಟ್ದು ಟಾಪ್ ಎನರ್ಜಿ ಕೊಡುತ್ತೆ, ಮಧ್ಯಾಹ್ನ ಎನರ್ಜಿ, ಬೆಳಗಿನ ಎನರ್ಜಿ ಈ ಕಡೆ ಬಾಗಿಲಿಂದ ಸೂರ್ಯನಿಂದ ಬರುತ್ತೆ, ಸಾಯಂಕಾಲ ಇಲ್ಲಿಂದ ಬರುತ್ತೆ. ಸಾಯಂಕಾಲ ಸೂರ್ಯ ಎಲ್ಲಿರ್ತಾನೆ, ಇಲ್ಲಿಂದ ಬರುತ್ತೆ ನಿಮಗೆ ಫುಲ್ ಬಿಸಿ. ಬೆಳಗ್ಗೆ ಇಲ್ಲಿಂದ ಬರುತ್ತೆ, ಹಾಂ ಓಕೆ. ಮಧ್ಯಾಹ್ನ ಇಲ್ಲಿಂದ ಬರುತ್ತೆ ಟಾಪ್ ಲೈಟ್. ನಿಮ್ಗೆ ಫುಲ್ ಮನೆ ಕ್ಲೀನ್ ಮಾಡೋಗ್ಬಿಡ್ತಾನೆ ಡೈಲಿ. ಅವತ್ತು ನೀವು ಮಲಗಿರ್ತೀರ, ಅವತ್ತು ಏನೋ ಒಂದು ಮನೇಲಿ ಏನು ಬ್ಯಾಡ್ ಇದೆಯಾ ಎಲ್ಲ ಬೆಳಗ್ಗೆ ಇವನು ಕ್ಲೀನ್ ಮಾಡ್ತಾನೆ, ಮಧ್ಯಾಹ್ನ ಇವನು ಕ್ಲೀನ್ ಮಾಡ್ತಾನೆ, ಸಾಯಂಕಾಲ ಇವನು ಕ್ಲೀನ್ ಮಾಡ್ತಾನೆ. ಇನ್ನೆಲ್ಲಿದೆ ಕೆಲಸ, ಏನು ಮನೇಲಿ ಏನೂ ಇಲ್ವಲ್ಲ, ಅವತ್ತಿದ್ದು ಕಂಪ್ಲೀಟು. ಈಗ ನೀವು ಹೇಳಿದ್ರಿ ಬ್ರಹ್ಮಸ್ಥಾನಕ್ಕೆ, ಅವು ಬೆಂಗಳೂರಲ್ಲೆಲ್ಲ RCC ಮನೆ ಮಾಡಿ, ಹಳ್ಳಿ ಕಡೆನ ಹಂಚಿನ ಮನೆ ಅದಿದೆ ರೆಡಿ ಮಾಡ್ಕಲ್ಲ. ಮುಂಚೆ ಹಳೆ ಕಾಲದಲ್ಲಿ ಇದಿತ್ತು, ಈಗೇನು ಮಾಡ್ತಾವ್ರೆ, ಸಿಂಗಲ್ ಫ್ಲೋರ್ ಕಟ್ಟೋರೆಲ್ಲ ಇದು ಮಾಡ್ತಾ ಇದ್ದಾರೆ. ನಾನು ಮಾಡಿಕೊಟ್ಟಿದ್ದೀನಿ ತುಂಬ. ಈಗ ಬೆಂಗಳೂರಲ್ಲಿ ದಪ್ಪೊಂದು ಒಳ್ಳೆ ಗಾಜು ಹಾಕ್ಬೋದು. ಇಲ್ಲ, ಏನು ಮಾಡ್ತಾರೆ ಗೊತ್ತಾ, ಗಾಜು ಹಾಕ್ಬಾರ್ದು. ಅದು ಅಲ್ಲಿಂದ ಗಾಳಿ ಎನರ್ಜಿ ಬರಬೇಕು, ಒಳಗಡೆಗೆ ಗಾಳಿ ಬರಬೇಕು. ತುಂಬ ಜನ ಏನು ಮಾಡ್ತಾರೆ, ಬ್ರಹ್ಮಸ್ಥಾನ ನಾವು ಮಾಡಿದ್ದೀವಿ ಸರ್ ಅಂತೇಳಿ ಇಲ್ಲಿಂದ ಓಪನ್ ಕೊಟ್ಬಿಟ್ಟು 3 ಫ್ಲೋರ್ ಡೌನ್ಗೆ 3 ಫ್ಲೋರ್ ಕಟ್ ಮಾಡಿ ಕೆಳಗಡೆ ದೇವ್ರು ಮಾಡ್ತಾರೆ. ಅದು ಮಾಡಲೇಬಾರ್ದು, ಮೋಲ್ಡ್ ಕಟ್ ಮಾಡಬಾರ್ದು. ಮಾಡಿದ್ರೆ ಸಿಂಗಲ್ ಫ್ಲೋರಲ್ಲಿ ಒಂದು ಮನೆಗೆ ಮಾಡ್ಕೋಬೇಕು, ಇಲ್ಲ ಟಾಪ್ ಫ್ಲೋರಲ್ಲಿ ಒಂದು ಮನೆ ಮಾಡ್ಕೋಬೋದು. ಟಾಪಲ್ಲಿ ಲಾಸ್ಟ್ ಮನೆ ಅಷ್ಟೇ. ಮತ್ತೆ ಎಲ್ಲದಕ್ಕೂ ಹಳ್ಳ ಮಾಡ್ಕೊಂಡು ಬರಬಾರ್ದು, ಹಳ್ಳ ಮಾಡಬಾರ್ದು. ಅದು ತುಂಬ ಜನಕ್ಕೆ ಗೊತ್ತಿಲ್ಲ. 4 ಫ್ಲೋರ್ ಕಟ್ತಾರೆ, ಕೆಳಗಡೆಯಿಂದ ಎಲ್ಲ ಮೋಲ್ಡ್ ಕಟ್ ಮಾಡಿ ಮೇಲೆ ಟಾಪ್ವರೆಗೆ ಕಟ್ ಮಾಡಿಬಿಟ್ಟು ದೇವ್ರ ಮನೆಗೆ ಸೂರ್ಯ ಬರೋ ಥರ ಮಾಡ್ತಾರೆ. ದೇವ್ರ ಮನೆಯಲ್ಲಿ ಸೂರ್ಯಗೆ ಬೇಕಾಗಿಲ್ಲ, ಬ್ರಹ್ಮಸ್ಥಾನದಲ್ಲಿ ಬೇಕು. ಇಲ್ಲಿ ಸೂರ್ಯ ಬೆಳಬೇಕು ನಮಗೆ, ಸೂರ್ಯದ ಎನರ್ಜಿ ಅಲ್ಲಿ ಬರಬೇಕು. ಅಲ್ಲಿ ಗ್ಲಾಸ್ ಹಾಕ್ಬಾರ್ದು, ಓಪನ್ ಇರಬೇಕು. ಮಳೆಗಾಲದಲ್ಲಿ ಮೇಲೆ ಬೇಕಾದ್ರೆ ಗ್ಲಾಸ್ ಮಾಡ್ಕೋಬೇಕು. ಇಲ್ಲ ಒಂದು ಅರ್ಧ ಅಡಿ ಹೈಟ್ ಮಾಡಿ ಸುತ್ತಲೂ ಮೆಸ್ಸಾಕಿ ಬಿಟ್ಬಿಡ್ಬೇಕು. ಅಲ್ಲಿ ಬ್ರಹ್ಮಸ್ಥಾನದ ಕೆಳಗಡೆ ದೇವ್ರ ಮನೆ ಮಾಡ್ಬೋದು. ಬ್ರಹ್ಮಸ್ಥಾನ ಕೆಳಗಡೆ ದೇವ್ರನ್ನ ಎಲ್ಲಿ ಬೇಕಾದ್ರೆ ಇಟ್ಕೋಬೋದು.
ನೀವೇ ಹೇಳಿದ್ರಲ್ಲ ಸರ್, ಅದಕ್ಕೆ ಏನು ಪ್ರತಿಷ್ಠಾಪನೆ ಆದ್ರೆ ಮಾತ್ರ ದೇವರು ಫೋಟೋ. ಸುಮ್ಮನೆ ಅಲ್ಲಪ್ಪ, ಬೀದಿಯಲ್ಲಿ ತಂದಿರೋ ಫೋಟೋಗಳಿಗೆ ನಾವು ಅಲ್ಲೇ ಇಡಬೇಕು ಇಲ್ಲೇ ಇಡಬೇಕು ಅಂದರೆ ಎಲ್ಲಿ ನಾನು ತರೋದೆಲ್ಲ ಧರ್ಮಸ್ಥಳ ಪೇಟೆ ಅಂಗಡಿಯಲ್ಲಿ ತರ್ತೀನಿ. ಅವನು ಆ ಕಡೆ ಫೋಟೋ ಹೊಡಿತಾ ಇರ್ತಾನೆ. ಒಂದು ಫೋಟೋನ ಎರಡು ಕಾಲಿಗೆ ಸಿಕ್ಕಿಸ್ಕೊಂಡು ಹಿಂಗೆ ಎರಡು ಕಾಲಿಗೆ ಹಿಂಗೆ ಹಾಕ್ಕೊಂಡು ಟಿಕಿ ಹೊಡಿತಾ ಇರ್ತಾನೆ. ಮತ್ತು ಅವ್ನ ಕಾಲು ಇಲ್ಲಿ ಇಟ್ಟಿರಲ್ವ, ಅವನೇನು ಮತ್ತೆ ಅದಕ್ಕೇನು ಪ್ರೋತ್ಸಾಹ ಮಾಡಿ ತುಳಸಿ ತಂದು ಹಾಕಿ ಒರೆಸ್ಬಿಟ್ಟು ಕೊಡ್ತಾನೆ. ಅಲ್ಲ, ನೀವು ಹೇಳಿರೋ ಪ್ರಕಾರ ನೋಡಿದರೆ ಮನೆಗೆ ಫುಲ್ ಎನರ್ಜಿ ಬರೋದೇ ದೇವರು. ಈಗ ಸೂರ್ಯ ಬಂದು ಎಲ್ಲ ಹೋದ್ರೆ ಎಲ್ಲ ಕೆಟ್ಟದೆಲ್ಲ ಗುಂಡಾತ್ರ ಮಾಡಾಕಿರುತ್ತೆ. ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬಿದ್ದು ಅಲ್ಲಿರೋ ಒಂದು ನಾವು ಎಳಿತೀವಲ್ಲ, ಅದು ಆ ರಾತ್ರಿ ಎಲ್ಲ ನಾವು ಏನೋ ಮಾಡಿರ್ತೀವಿ, ಓಡಾಡಿರ್ತೀವಿ, ಕೆಟ್ಟ ಕೆಲಸ ಮಾಡಿರ್ತೀವಿ ಮನೆಗಳಲ್ಲಿ, ಅವೆಲ್ಲ ಸ್ಮೆಲ್ ಹೋಗಿ ಸೂರ್ಯ ಹುಟ್ಟಕ್ಕೆ ಮುಂಚೆ ಸ್ನಾನ ಮಾಡಿ. ಈಗ ಬೆಳಗ್ಗೆ ಬರ್ತಿದ್ರೆ ಕೆಟ್ಟದೇ ಯೋಚನೆ ಬರಲ್ಲ. ನೀನು ಯಾವಾಗ ಕ್ಲೋಸ್ ಇರ್ತೀಯ, ಯಾವಾಗ ಗಾಳಿ ಉಸಿರಾಡಲ್ವ, ಅವಾಗ ಕೆಟ್ಟ ಯೋಚನೆ, ಕೆಟ್ಟದ್ದು ಬರೋದು ಯಾವಾಗ. ನೀನು ನೋಡಿ, ತುಂಬ ಜನ ನೋಡಿ, ಯಾಕೆಂದರೆ ಒಂದ್ರ ಮೇಲೆ ಒಂದು ಮನೆ, ಒಂದ್ರ ಮೇಲೆ ಒಂದು ಚಿಕ್ಕ ಹೈಟ್ ಎಲ್ಲ 4 ಅಡಿ 3 ಅಡಿ 5 ಅಡಿ 8 ಅಡಿ ಮನೆಗಳು ಕಟ್ಕೊಂಡು ಸಂಧಿ ಅಲ್ಲೇ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗೋದು. ಅದೇ ನೀನು ಒಳ್ಳೆ ಲೇಔಟ್ಗಳು ನೋಡಿ ಒಬ್ಬರು ಸಿಗಲ್ಲ ನಿಮ್ಗೆ. ಈಗ ಸರ್, ನನಗೊಂದು ಡೌಟ್ ಇತ್ತು. ಈಗ ತುಂಬ ಜನ ಮನೆ ಲೀಸಿಗೆ ಇರ್ತಾರೆ, ಬಾಡಿಗೆಗೆ ಇರ್ತಾರೆ, ಅವ್ರಿಗೆ ಏನು ಮಾಡಿದ್ರು ಕೈ ಎತ್ತಕ್ಕಾಗಲ್ಲ. ಈಗ ಮನೆ ಬಂದು ಈಗ ಒಂದು ಲೀಸಿಗೆ ಹಾಕ್ಸ್ಕೊಂಡಿರ್ತಾರೆ, ಚೇಂಜ್ ಮಾಡೋಕೆ ಆಯ್ತಾರಲ್ಲ, ಅಥವಾ ನೀವು ಎಲ್ಲಾದ್ರೂ ಅದನ್ನು ಈಗ ಅವರು ಮನೆ ಏನು ಆಲ್ಟ್ರ್ ಮಾಡೋಕ್ಕಾಗಲ್ಲ, ಯಾಕಂದರೆ ಲೀಸಿಗೆ ಬಾಡಿಗೆಗೆ ಇರ್ತಾರೆ, ಹೊಡಿಯೋಕ್ಕಾಗಲ್ಲ, ಗಿಡಿಯೋಕ್ಕಾಗಲ್ಲ, ತಿಂಗಳಿಗೆ 30,000 ಬಾಡಿಗೆ ಕೊಡ್ತಾ ಇರ್ತಾರೆ. ಅವ್ರೇನಾದರೂ ವಾಸ್ತುಲ್ ಚೇಂಜಸ್ ಮಾಡ್ಕೋಬಹುದಾ? ಏನಾದ್ರು ಬಾಡಿಗೆ ಮನೆಯಲ್ಲಿ ಓನರ್ ಒಪ್ಪಲ್ಲ, ಓನರ್ ಒಪ್ಪೋದೇ ಇಲ್ಲ. ಮನೆ ಚೆನ್ನಾಗಿಲ್ಲ ಅಂದರೆ ನನ್ನ ಸ್ಕೆಚ್ ಮಾಡಿ ಕಳಿಸಿದ್ರೆ, ಈಗ ಸ್ಕೆಚ್ ಮನೆ ಖಾಲಿನೇ ಮಾಡಬೇಕು, ಬೇರೆ ಮನೆ ಹುಡುಕ್ಬೇಕು. ಅಲ್ಲ, ಈ ಥರ ಸ್ಕೆಚ್ ಮಾಡಿ, ಈಗ ನಾನು ಸ್ಕೆಚ್ ಮಾಡಿದ್ದೀನಲ್ವಾ, ಆಯಿತು, ಇದು ಹಾಲ್ ಇದೆ, ಓಕೆ, ಇದು ಕಿಚನ್ನು, ಓಕೆ, ಇದು ಹಾಲು, ಇದು ಬೆಡ್ರೂಮು, ಇದು ಬಾತ್ರೂಮು, ಈ ಥರ ನನಗೆ ಸ್ಕೆಚ್ ಮಾಡಿ, ಇಲ್ಲೊಂದು ರೂಮು, ಈ ಥರ ಸ್ಕೆಚ್ ಮಾಡಿ ಕಳಿಸ್ಬೇಕು ನನಗೆ. ಈ ಥರ ನಾರ್ತು ಈಸ್ಟು ಸೌತು ಸ್ಕೆಚ್ ಮಾಡಿ, ಸರ್ ಇದು ಅಡುಗೆ ಮನೆ, ಇದು ಹಾಲು, ಇದು ರೂಮು, ಇದು ಮಾಸ್ಟರ್ ಬೆಡ್ರೂಮು, ಇದು ಬಾತ್ರೂಮು, ಈ ಥರ ಸ್ಕೆಚ್ ಮಾಡಿ ನಾನು ಕಳಿಸಿದ್ರೆ ಕರೆಕ್ಟಾಗಿ ಈ ಕಾಂಪಾಸ್ ಚೆಕ್ ಮಾಡಬೇಕು. ಬಾಡಿಗೆ ಮನೆ ಆದ್ರೂ ಈ ಕಾಂಪಾಸ್ ಚೆಕ್ ಮಾಡಿ ಈ ಥರ ಸ್ಕೆಚ್ ಮಾಡಿ ನಾನು ಕಳಿಸಿದ್ರೆ ನಿಮ್ಮ ಮನೆ ಕರೆಕ್ಟ್ ಇದೆಯಾ ಇಲ್ವೋ ಹೇಳ್ತೀನಿ. ಈಗ ತುಂಬ ಜನ ನೋಡ್ಬೋದು, ನಾನು ತುಂಬ ಜನ ಜ್ಯೋತಿಷಿಗಳು ನೋಡ್ತೀನಿ, ಅವ್ರ ಜಾತಕನೂ ಇಸ್ಕೊತಾರೆ, ನಿಮ್ಮ ಮನೆ ಆಗ್ಬರುತ್ತೆ ಅಂತಾರೆ. ನೀವು ಅವ್ರ ಜಾತಕನೇ ಇಸ್ಕೊಳ್ಳಲ್ಲ, ಮತ್ತು ಅವ್ರು ಬಿಲ್ಡಿಂಗ್ ಓನರ್ ಅಂತೂ ಈಗ ಕೋಟಿಗಟ್ಟಲೆ ಬಂಡವಾಳ ಕಟ್ಸಿರ್ತಾರೆ, ಅವನು ವಾಸ್ತುಲ ಕಟ್ಟಿದ್ನಿ ಅಂತಾನಪ್ಪ ಎಲ್ಲರೂ. ಜಾತಕ ಫಲ ಬೇರೆ, ನಿಮ್ಮ ಎಫರ್ಟ್ ಅಂದರೆ ನೀನು ಕಷ್ಟಪಡ್ತಾ ಇರ್ತೀಯ, ನೀನು ಕಳ್ತನ ಮಾಡು, ನೀನು ಒಳ್ಳೇದು ಮಾಡು, ನಿನ್ನ ಎಫರ್ಟ್ ನಿನ್ನ ಕಾಯಕ ಅದು. ಇರೋ ಸ್ಥಾನ ಬಲ ಕೊಡೋದು ಒಂದೇ ನಮ್ದು ಬ್ಯಾಲೆನ್ಸ್. ನಮ್ಮದು ನಾವು 33% ಸ್ಥಾನ ಬಲ ಕೊಡ್ತೀವಿ. ಅಂದರೆ ನೀವಿರೋ ಪ್ಲೇಸು, ನೀನು ಮಲಗೋ 12 ಗಂಟೆ ಮಲಗ್ತೀಯಲ್ಲ, ರಾತ್ರಿ 8:30 9 ಗಂಟೆಗೆ ಮಲಗಿದ್ರೆ ಬೆಳಗ್ಗೆ 5:30ವರೆಗೂ ಆ ಪ್ಲೇಸನ್ನ ನಾನು ಕೊಡ್ತೀನಿ. ಚೆನ್ನಾಗಿರೋ ಪ್ಲೇಸ್ ಕೊಡ್ತೀನಿ, ಅಲ್ಲಿ ಮಲಗ್ರಿ. ಮಿಕ್ಕಿದ್ದು ನೀವು ಏನೋ ಮಾಡ್ಕೊಳ್ಳಿ, ಕಳ್ತನ ಮಾಡ್ತಿರೋ, ಸುಳ್ಳು ಹೇಳ್ತಿರೋ, ರಾಜಕೀಯ ಮಾಡ್ತೀರೋ ಮಾಡ್ಕೊಳ್ಳಿ, ಅದು ನಿಮ್ಮದು. ಅದೆಲ್ಲ 33% ನಿಮ್ಮ ಎಫರ್ಟು, 33% ನಿಮ್ಮ ಕರ್ಮ, ಅವೆಲ್ಲ ಇದೆಲ್ಲ ಕರ್ಮ ತೀರಿ, ನಿಮ್ಮ ಇದು ಹಣೆ ಬರ ಅವೆಲ್ಲ ಇರ್ತಾವಲ್ಲ ಅವು. ನಾವು ಕೊಡೋದು 33% ಪುಷಪ್ ಕೊಡ್ತೀವಿ. ಆ ಪುಷಪ್ ನಾನು ಕಲ್ತಿದ್ದೀನಿ, ನನಗೆ ಗೊತ್ತಾಗಿದೆ ಎಲ್ಲಿ ಎನರ್ಜಿ ಇದೆ ನನಗೆ ಗೊತ್ತಾಗಿದೆ. ನಾನು ಅದು ಯಾರನ್ನ ಬೇಕಾದ್ರೆ ಬನ್ನಿ ಚಾಲೆಂಜ್ ಮಾಡ್ತೀನಿ ನನ್ನ ಹತ್ರ. ನೀವು MLA ಆಗಬೇಕಾ, 5 ವರ್ಷ ಟೈಮ್ ಕೊಡಿ, ನಿಮ್ಮನ್ನ MLA ಮಾಡೋ ಜವಾಬ್ದಾರಿ ನಂದು. ನಿಮಗೆ ಯೋಗ್ಯತೆ ಇರಬೇಕು. ದುಡ್ಡಿಲ್ಲ ಅಂದ್ರೆ MLA ಮಾಡ್ತೀರಾ? ನಿಮಗೆ ಯೋಗ್ಯತೆ ಇರಬೇಕು. ಇವಾಗೆಲ್ಲ 50 ಕೋಟಿ 100 ಕೋಟಿ ಅಂತಾರೆ. ಅದನ್ನೇ ಹೇಳ್ತಾರೆ, ಯೋಗ್ಯತೆ ಇರಬೇಕು ನಿಮಗೆ, ಆ ಸ್ಟಾರ್ ಇರಬೇಕು, ಪುಷಪ್ ನಮ್ಮದು, ದುಡ್ಡು ನಿಮ್ಮ ಹತ್ರ ಇರಬೇಕು, ನಿಮ್ಮ ವಾಕ್ಚಾತುರ್ಯ ಇರಬೇಕು, ನಿಮಗೆ ಮಿಕ್ಕಿದ್ದು ಏನೇನು ಬೇಕೋ ಎಲ್ಲ ಇರಬೇಕು. ನಾನು 33% ಪುಷಪ್ ಕೊಡ್ತೀನಿ. ವಿಧಾನಸೌಧವರೆಗೂ ತಳ್ಬೋದು, ನಾವು ಮಾಡೋಕ್ಕಾಗಲ್ಲ, ವಿಧಾನಸೌಧವರೆಗೂ ತಳ್ತೀವಿ, ಅದಕ್ಕೆ ಪವರ್ ಇದೆ. ರಾಜಕೀಯಕ್ಕೆ ಏನು ಪವರ್ ಬೇಕು, ದಕ್ಷಿಣದಲ್ಲಿ ಕೊಡ್ಬೋದು, ಅರ್ಥ ಆಯ್ತಾ? ರಾಜಕೀಯಕ್ಕೆ ಏನು ಬೇಕೋ ಅದು ಕೊಡ್ಬೋದು, ಜನಾಕರ್ಷಣೆ ಏನು ಬೇಕೋ ಅದು ಮಾಡ್ಬೋದು. ಎಲ್ಲದರಲ್ಲೂ ಪ್ರಕೃತಿಯಲ್ಲಿ ಶಕ್ತಿ ಇದೆ ಸರ್, ಅದನ್ನು ತಗೋಬೇಕು. ನಾನು ಹೀರೋ ಆದಾಗ ನನಗೆ ಇವೆಲ್ಲ ಗೊತ್ತಿದ್ರೆ ನಾನೇ MLA ಆಗ್ಬಿಡ್ತಿದ್ದೆ. ನನಗೆಲ್ಲ ಆಗಿ ಬೇಡ ಅಂತ ವಾಪಸ್ ಬಂದಮೇಲೆ ಸನ್ಯಾಸ ಆದಮೇಲೆ ನನಗೆ ಇವೆಲ್ಲ ಗೊತ್ತಾಗ್ತಾಯಿದೆ. 2004ರಲ್ಲಿ ನಾನೇ MLA ಆಗ್ಬಿಡ್ತಿದ್ದೆ. ನನಗೆ ಗೊತ್ತಿಲ್ಲ ಅದು ವಾಸ್ತು ಅಂದರೆ, ಅವಾಗ ನಂಬ್ತೂ ಇರಲಿಲ್ಲ. ಇಲ್ಲಾಂದರೆ ಆವಾಗಲೇ ಆಫರ್ ಇತ್ತು ನನಗೆ ಕುಮಾರಸ್ವಾಮಿ ಅವರು. ಅವಾಗ ಎಲ್ಲ ಇತ್ತು, ದುಡ್ಡು ಎಲ್ಲ ಇತ್ತು, ಎಲ್ಲಿ ಬೇಕು ಅಂದ್ರೆ ದುಡ್ಡು ಕೊಟ್ಟಿರೋರು ಅವಾಗ. ಅವಾಗೆಲ್ಲ ಸರ್ 10 ಲಕ್ಷ 20 ಲಕ್ಷ MLA ಬಿಡ್ಬೋದು. 2004-05 ಮ್ಯಾಕ್ಸಿಮಮ್ 25 ಲಕ್ಷ ಫಸ್ಟ್ ಕ್ಲಾಸ್ MLA ಬಿಡ್ಬೋದು.
ಸೇವೆನೂ ಮಾಡಬೇಕು, ನಿನ್ನ ಸ್ಥಾನ ಬಲನೂ ಚೆನ್ನಾಗಿರಬೇಕು, ನಿನ್ನ ದುಡ್ಡು ಇರಬೇಕು, ನಿನ್ನ ಕೆಲಸನೂ ಮಾಡಬೇಕು, ನಿನ್ನ ವಾಕ್ಚಾತುರ್ಯ ಚೆನ್ನಾಗಿರಬೇಕು, ಎಲ್ಲ ಇದ್ರೇ ಇವತ್ತು ಅಲ್ಲಿ ನಿಂತ್ಕೊಳ್ಳ. ಸರ್ ಈಗ ಇದೆ ಮನೆ ವಿಷಯ ವಾಸ್ತು, ಆಮೇಲೆ ರೌಡಿಸಮ್ ಇರಬೇಕು ಎಲ್ಲ. ಈಗ ಅಂಗಡಿ ವಾಸ್ತು ಎಲ್ಲ ಇರುತ್ತೆ. ಅಂಗಡಿ ಮಾಡ್ತಾ ಇರ್ತೀನಿ, ಅರ್ಥ ಆಯ್ತಾ, ಕೈ ಹಿಡಿತಾರಲ್ಲ, ವ್ಯಾಪಾರ ಆಗ್ತಾರಲ್ಲ, ಅಲ್ಲೂ ಇದೇ ಥರ ಕಿಚನ್ ಬರಬೇಕು, ಕ್ಯಾಶ್ ಕೌಂಟ್ರ್ ಇಲ್ಲೇ ಇರಬೇಕು ಅಂತ ಅದಕ್ಕೂ ವಾಸ್ತು ಇದೆಯಾ? ಇಲ್ಲ, ಅದಕ್ಕೆ ಸಪ್ರೇಟಾಗಿ ಸ್ಕೆಚ್ ಮಾಡಿ ತೋರಿಸ್ತೀನಿ. ಅದಕ್ಕೆ ಸಪ್ರೇಟ್ ಒಂದ್ಸಲಿ ಸಪ್ರೇಟಾಗಿ ಅದನ್ನ ಕೇಳಿ, ನನಗೂ ಮೆಸೇಜಲ್ಲಿ ಕೊಡ್ತಾರೆ, ನಮ್ದು ಏನೋ ಬಿಸ್ನೆಸ್ ಆಗ್ತಾ ಇಲ್ಲ, ಬಟ್ಟೆ ಅಂಗಡಿ ಇಟ್ಕೊಂಡಿದ್ದೀವಿ, ಅದು ಮಾಡ್ತಾ ಇದೀವಿ, ಇದು ಮಾಡ್ತಾ ಇದೀವಿ ಅಂತ. ಅದನ್ನು ಈಗ ಇನ್ನೊಂದು ಎಪಿಸೋಡ್ ಅದನ್ನ ಮಾಡಿಕೊಟ್ಬಿಡ್ತೀನಿ. ಓಕೆ.